ओम अथातो ब्रह्म जिज्ञासा ओम यम कामये तम तम उग्रं कृणोमि तम ब्रह्माणं तम ऋषिं तम स्वमेधाम् इत्युक्त्वा मम योनिः अप्स्वन्तः समुद्रे इत्याह। न च अविरोधे उग्रो रुद्रः समुद्रेऽन्तर्नारायणः प्रसिद्धत्वात् सूचितत्वाच्च अस्य अर्थस्य न च अविरोधे प्रसिद्धः परित्यज्यते। ಸಮುದ್ರದಲ್ಲಿ ಇರುವಂಥವನು ಸಮುದ್ರಶಾಹಿಯಾದವನು ನಾರಾಯಣನೇ ಆಗಿರಬೇಕು. ಸಮುದ್ರ ಶಯನತ್ವೇನ ತಸ್ಯೈವ ಮಹೋ ಜ್ಯೋತಿಷಿವಂತಕಃ ಇತ್ಯಾದೋ ಪ್ರಸಿದ್ಧತ್ವಾತ್. ಇದನ್ನೆಲ್ಲ ಕಳೆದ ದಿವಸ ನೋಡಿದ್ದೀವಿ. ಸಮುದ್ರದಲ್ಲಿ ಇರುವಂಥವನು ಅಂತ ಪ್ರಸಿದ್ಧಿ ಇರುವುದು ನಾರಾಯಣನಿಗೆ. ಮಹೋ ಜ್ಯೋತಿಷಿವಂತಕಃ ಮೊದಲಾದ ಕಡೆ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಅದನ್ನು ನೋಡಿದ್ದೇವೆ. ಪ್ರಸಿದ್ಧತ್ವಾತ್ ತಥಾ ಸಮುದ್ರಾಂತಸ್ಥಿತತ್ವ ಕಥನೇನ ನಾರಾಯಣ ಶಬ್ದಾರ್ಥಸ್ಯ ಸೂಚಿತತ್ವಾಚ್ಚ. ಸಮುದ್ರಾಂತಸ್ಥಿತನಾದವನು ಈ ನಾರಾಯಣ ಅಂತ ಈ ಲಕ್ಷ್ಮೀದೇವಿಗೆ ಆಶ್ರಯವನ್ನು ಕೊಟ್ಟಂತಹ ಅವಳನ್ನು ನಿಯಮಿಸುವ ನಿಯಮಿಸುವ ವ್ಯಕ್ತಿ ಸಮುದ್ರದಲ್ಲಿದ್ದಾನೆ ಅಂತ ಹೇಳಿದ್ರಿಂದ ನಾರಾಯಣ ಎಂಬ ಶಬ್ದದ ಅರ್ಥವನ್ನು ಸೂಚನೆ ಮಾಡಿದ ಹಾಗಾಯಿತು. ಇಷ್ಟಿನದೆಲ್ಲ ನೋಡಿದ್ದೇವೆ. ನನು ಅತ್ರ ಪ್ರಸಿದ್ಧಾದಿ ಸದ್ಭಾವೇಪಿ ತತ್ ಪರಿತ್ಯಾಗೇನ ಅನ್ಯ ಸ್ವೀಕಾರೇ ಕಿಂ ಬಾಧಕಂ. ನೀವು ಹೇಳಿದ್ದೆಲ್ಲವೂ ಸರಿ ಇದೆ ಮತ್ತು ಪೂರ್ವಪಕ್ಷ ಮಾಡ್ತಿದ್ದಾರೆ. ಉಗ್ರ ಶಬ್ದ ರುದ್ರನಲ್ಲೇ ಪ್ರಸಿದ್ಧ ಆಗಿದೆ. ರುದ್ರ ಎಂಬ ಶಬ್ದಕ್ಕೆ ಏನು ಅರ್ಥವನ್ನ ಹೇಳಬೇಕೋ ಅದೇ ಅರ್ಥವನ್ನೇ ಹೇಳ್ತಾ ಇದೆ. ಇದೆಲ್ಲವೂ ಸರಿ. ಪ್ರಸಿದ್ಧಾದಿ ಇದೆ. ಪ್ರಸಿದ್ಧಿ ಆದಿ ಸದ್ಭಾವೇಪಿ. ಪ್ರಸಿದ್ಧಿ ಅಂದ್ರೆ ಉಗ್ರ ಎಂಬ ಶಬ್ದ ರುದ್ರನನ್ನೇ ಕೋಶಗಳ ಪ್ರಕಾರ ಮತ್ತೆ ವಿಷ್ಣು ಸಹಸ್ರನಾಮದ ಪ್ರಕಾರ ಹೇಳ್ತದೆ ಅಂತ ಅನ್ನೋದು ಸರಿಯೇ. ಮತ್ತೆ ಆದಿ ಅಂದ್ರೆ ರುದ್ರ ಎಂಬ ಶಬ್ದವನ್ನ ಉಗ್ರ ಎಂಬ ಶಬ್ದಕ್ಕೆ ಪರ್ಯಾಯವಾಗಿ ನಾವು ಬಳಕೆ ಮಾಡುವುದೂ ಇದೆ. ಅದನ್ನೇ ಆದಿ ಎಂಬ ಶಬ್ದದಿಂದ ಹೇಳಿದರು. ಇಷ್ಟೆಲ್ಲ ಇದ್ರೂ ಕೂಡ ತತ್ ಪರಿತ್ಯಾಗೇನ, ಇಷ್ಟಾದ್ರೂ ಕೂಡ ಇಷ್ಟೆಲ್ಲ ನಿಮಗೆ ಅನುಕೂಲಕರವಾಗಿದೆ, ಹೌದು. ಆದರೂ ಅದನ್ನು ಬಿಟ್ರೆ ಮತ್ತೇನು ಬಾಧಕ ಇದೆ? ಬೇರೆ ವ್ಯಕ್ತಿಯನ್ನು ಉಗ್ರ ಶಬ್ದದಿಂದ ರುದ್ರನನ್ನು ಬಿಟ್ಟು ಬೇರೆಯವರನ್ನು ಸ್ವೀಕಾರ ಮಾಡಿದರೆ ಏನಾದರೂ ಬಾಧಕ ಇದೆಯಾ ಅಂದ್ರೆ ನಚ ಅವಿರೋಧೇ ಪ್ರಸಿದ್ಧ ಪರಿತ್ಯಜ್ಯತೆ. ಪ್ರಬಲವಾದ ವಿರೋಧ ಇಲ್ಲದೆ ಹೋದ್ರೆ ಅಂತಹ ಪ್ರಸಿದ್ಧಾರ್ಥವನ್ನು ಬಿಡುವುದು ಯೋಗ್ಯ ಅಲ್ಲ ಅಂತ ಅದರ ತಾತ್ಪರ್ಯ. ನಚ ಅವಿರೋಧೆ ಅಂತೇನಿದೆಯಲ್ಲ, ಅವಿರೋಧೆ ಅಂತ ಅನ್ನೋದಕ್ಕೆ ಪ್ರಸಿದ್ಧ ಬಾಧಾದಿತ್ಯರ್ಥ. ಹಾಗೆ ಪ್ರಸಿದ್ಧಾರ್ಥದಿಂದ ಬಾಧ ಬರುವುದರಿಂದ ಪ್ರಸಿದ್ಧಾರ್ಥವನ್ನು ಬಿಟ್ಟರೆ ಆ ಬಿಡುವವರಿಗೆ, ಪೂರ್ವಪಕ್ಷ ಮಾಡುವವರಿಗೆ ಪ್ರಸಿದ್ಧವಾದ ಅರ್ಥದಿಂದ ಬಾಧ ಬರ್ತದೆ. ಆದ್ರಿಂದ ಈ ಅರ್ಥವನ್ನು ಬಿಡುವುದು ಯೋಗ್ಯ ಅಲ್ಲ ಅಂತ ತಾತ್ಪರ್ಯ. ಅತ್ರ ಉಗ್ರಪದೇನ ರುದ್ರಗ್ರಹಣೆ ವಿಶ್ವಾಧಿಕೋ ರುದ್ರ ಇತ್ಯಾದಿ ಶ್ರುತಿ ವಿರೋಧಾತ್ ತತ್ಪರಿತ್ಯಾಗ. ಅದಕ್ಕೆ ಅವರು ಇನ್ನೊಂದು ಪ್ರಶ್ನೆ ಮಾಡ್ತಿದ್ದಾರೆ. ಉಗ್ರ ಶಬ್ದದಿಂದ ರುದ್ರನನ್ನು ತಗೊಳ್ಬೇಕು ಅಂತ ನೀವಂದ್ರಿ, ಆದ್ರೆ ವಿಶ್ವಾಧಿಕೋ ರುದ್ರ ಇತ್ಯಾದಿ ರೂಪವಾಗಿಯೂ ಕೂಡ ಕೆಲವು ಕಡೆ ವೇದವಾಕ್ಯಗಳು ಕಾಣಿಸ್ತವೆ. ಎಲ್ಲದಕ್ಕಿಂತಲೂ ದೊಡ್ಡವನು ರುದ್ರ ಅಂತ ಕಾಣಿಸ್ತದೆ. ಮತ್ತು ವಿಶ್ವಸ್ಮಾದಿಂದ್ರ ಉತ್ತರ, ಎಲ್ಲದಕ್ಕಿಂತಲೂ ಇಂದ್ರ ಉತ್ತರ ಅಂತ ಕೆಲವು ಬಾರಿ ಕಾಣಿಸ್ತದೆ. ಇದೇ ಮೊದಲಾದ ವೇದವಾಕ್ಯಗಳು. ಅದಕ್ಕಾಗಿ ನಾನು ವಿಶ್ವಸ್ಮಾದಿಂದ್ರ ಉತ್ತರ ಅಂತ ಅನ್ನೋದನ್ನು ತಗೊಂಡೆ. ವಿಶ್ವಾಧಿಕೋ ರುದ್ರ ವಿಶ್ವಸ್ಮಾದಿಂದ್ರ ಉತ್ತರ ಇತ್ಯಾದಿ ಶ್ರುತಿ ವಿರೋಧಾತ್ ತತ್ಪರಿತ್ಯಾಗ. ಅದಕ್ಕಾಗಿ ಈ ರುದ್ರ ಎಂಬ ಶಬ್ದ ಉಗ್ರ ಎಂಬ ಶಬ್ದಕ್ಕೆ ಉಗ್ರ ಎಂಬ ಅರ್ಥವನ್ನು ನಾವು ಇಟ್ಕೊಂಡಿಲ್ಲ. ಯಾಕಂದ್ರೆ ವಿಶ್ವಾಧಿಕೋ ರುದ್ರ ಅನ್ನೋ ಮಾತು ರುದ್ರನನ್ನು ಸರ್ವೋತ್ತಮ ಅಂತ ಹೇಳ್ತದೆ. ನೀವು ಅಂಬರಣಿ ಸೂಕ್ತದಲ್ಲಿ ಉಗ್ರ ಎಂಬ ಶಬ್ದಕ್ಕೆ ರುದ್ರ ಅಂತ ಅರ್ಥ ಮಾಡಿ ಅವಳನ್ನು ಲಕ್ಷ್ಮೀದೇವಿಗೆ ಅಧೀನ ಅಂತ ಹೇಳಿದ್ರೆ ವಿಶ್ವಾಧಿಕೋ ರುದ್ರ ಅನ್ನುವ ಒಂದು ವೇದವಾಕ್ಯದಿಂದ ವಿರೋಧ ಬಂತಲ್ಲ. ಆದ್ರಿಂದ ಉಗ್ರ ಎಂಬ ಶಬ್ದದಿಂದ ರುದ್ರನನ್ನು ಇಟ್ಕೊಳ್ಳದೆ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನಾವು ಹೇಳ್ತೇವೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಉಕ್ತ ಅನ್ನೋ ಮಾತಿನಿಂದ ಉತ್ತರ ಹೇಳ್ತಾ ಇದ್ದಾರೆ. ಉಕ್ತ ನ್ಯಾಯೇನ ಶ್ರುತಯ ಏತಮೇವ ವದಂತಿ. ಉಕ್ತ ನ್ಯಾಯೇನ ನಾಮಾನಿ ಸರ್ವಾಣಿ ಯಮಾವಿಶಂತಿ ನಾಮಾನಿ ವಿಶ್ವಾನಿ
ಅಭಿವಿಶಂತಿ ಅಂತ ಹೀಗೆಲ್ಲ ಒಂದೆರಡು ವೇದವಾಕ್ಯಗಳನ್ನು ಹಿಂದೆ ಹೇಳಿದ್ದೇವೆ. ಇತ್ಯಾದಿ ಉಕ್ತ ನ್ಯಾಯೇನ, ಈ ಎಲ್ಲ ವೇದವಾಕ್ಯಗಳಲ್ಲಿ ಪ್ರತಿಪಾದಿತವಾದ ನ್ಯಾಯಕ್ಕನುಸಾರವಾಗಿ ವಕ್ಷ್ಯಮಾಣ ನ್ಯಾಯೈಶ್ಚ, ಮುಂದೆ ಕೂಡ ಇನ್ನೂ ಅನೇಕ ನ್ಯಾಯಗಳನ್ನು ನಾವು ಹೇಳುವರಿದ್ದೇವೆ. ರುದ್ರ ಎಂಬ ಶಬ್ದ ಭಗವಂತನನ್ನೇ ಹೇಗೆ ಹೇಳ್ತದೆ, ನಾನು ಕಳೆದ ದಿವಸ ಅದು ಹೇಳಿದೆ. ರುಜಾಂ ವಿದ್ರಾವಣಾತ್ ರುದ್ರ, ರುಜಾಂ ದ್ರಾವಣಾತ್, ರೋಗಗಳೆಲ್ಲ ಪರಿಹರಿಸುವುದರಿಂದ ಭಗವಂತನಿಗೆ ರುದ್ರ ಅಂತ ಹೆಸರು, ಹೀಗೆಲ್ಲ ಬಂದಿದೆ. ಅವೇ ವಕ್ಷಮಾಣ ನ್ಯಾಯಗಳು. ಆದ್ರಿಂದ ವಿಶ್ವಾಧಿಕಾದಿ ಶ್ರುತಿನ ವಿಷ್ಣುಪರತೆಯ ನ ಬಾಧಕತ್ವಂ, ರುದ್ರನನ್ನೇ ಅಥವಾ ಇಂದ್ರನನ್ನೇ ಸರ್ವೋತ್ತಮ ಅಂತ ಎಲ್ಲಿಯಾದರೂ ಯಾವುದಾದ್ರೂ ಶ್ರುತಿ ಹೇಳಿದರೆ ಅದನ್ನೆಲ್ಲನೂ ವಿಷ್ಣುವಿನ ಪರವಾಗಿ ನಾವು ಹೊಂದಿಸಬಹುದು. ಆದ್ದರಿಂದ ಏನು ತೊಂದರೆ ಇಲ್ಲ ಅಂತ ತಾತ್ಪರ್ಯ. ನ ಬಾಧಕತ್ವಂ ಶ್ರುತೀನ ವಿಷ್ಣುವಾಚಕತ್ವೇ ಸ್ಮೃತಿಂಚ ಆಹ, ಶ್ರುತಿಗಳೆಲ್ಲವೂ ಕೂಡ ವಿಷ್ಣುವಿಗೆ ವಾಚಕವಾಗಿವೆ ಅನ್ನುವುದಕ್ಕೆ ಒಂದು ಸ್ಮೃತಿ, ಅಂದರೆ ಪೌರುಷೇಯ ವಾಕ್ಯವನ್ನು. ಸ್ಮೃತಿ ಅಂದರೆ ಸಾಮಾನ್ಯವಾಗಿ ಯಾಜ್ಞವಲ್ಕ್ಯ ಮೊದಲಾದ ಸ್ಮೃತಿಗಳಲ್ಲ, ಅದನ್ನು ಆಚಾರ್ಯ ಹೆಚ್ಚು ಉದ್ಧರಿಸೋದಿಲ್ಲ. ಸ್ಮೃತಿ ಅಂತ ಎಲ್ಲಿಯಾದರೂ ಉದ್ಧರಿಸಿದ್ರೆ ವ್ಯಾಸ ಸ್ಮೃತಿಯನ್ನು ಉದ್ಧರಿಸ್ತಾರೆ ಹೊರತು ಯಾಜ್ಞವಲ್ಕ್ಯ ಸ್ಮೃತಿಯನ್ನು ಎಲ್ಲಿ ಒಂದು ಕಡೆ ಉತ್ತರಿಸಿಲ್ಲ. ಎಲ್ಲೋ ಒಂದು ಕಡೆ ಮನುಸ್ಮೃತಿಯನ್ನು ಉದ್ಧರಿಸ್ತಾರೆ ಅಂತ ನೆನಪಿದೆ. ಅದರಿಂದ ಸ್ಮೃತಿ ಅಂದರೆ ಸಾಮಾನ್ಯವಾಗಿ ಪುರಾಣಗಳೇ. ವೇದೇ ರಾಮಾಯಣೀ ಚೈವ ಅಂತ ಇದು ಹರಿವಂಶದ ಮಾತು. ವೇದದಲ್ಲಿ, ರಾಮಾಯಣದಲ್ಲಿ, ಮುಖ್ಯತಃ ಮೂಲ ರಾಮಾಯಣದಲ್ಲಿ, ಪುರಾಣದಲ್ಲಿ, ಭಾಗವತಾದಿ ಪುರಾಣಗಳಲ್ಲಿ, ಭಾರತದಲ್ಲಿ ಮತ್ತೆ ಪಂಚರಾತ್ರದಲ್ಲಿ ಕೂಡ ತಿಳ್ಕೋಬೇಕು. ಆದವು ಗ್ರಂಥದ ಆರಂಭದಲ್ಲಿ, ಅಂತೆ ಕೊನೆಗೆ, ಮಧ್ಯೆ ಚ ಗ್ರಂಥದ ಮಧ್ಯದಲ್ಲಿಯೂ ಕೂಡ ವಿಷ್ಣು ಸರ್ವತ್ರ ಗೀಯತೆ, ವಿಷ್ಣುವೇ ಎಲ್ಲ ಕಡೆನೂ ಪ್ರತಿಪಾದಿಸಲ್ಪಟ್ಟಿದ್ದಾನೆ. ಇತಿ ಹರಿವಂಶೇಶು, ಹರಿವಂಶಗಳಲ್ಲಿ ಹೀಗೆ ಬಂದಿದೆ ಅಂತ ಹೇಳ್ತಾರೆ. ಹರಿವಂಶೇಶು ಅಂತ ಬಹುವಚನ ಯಾಕೆ ಹೇಳ್ತಿದ್ದಾರೆ? ಹರಿವಂಶೇ ಅಂತ ಹೇಳ್ಬೋದು, ಭಾರತೆ ಅಂತ ಹೇಳ್ಬೋದು, ಇತಿ ವೈಷ್ಣವೇ ಅಂತಾರೆ, ವಿಷ್ಣು ಪುರಾಣೇ ಅಂತಾರೆ. ಹರಿವಂಶೇಶು ಅಂತ ಯಾಕಂತಾರೆ ಅಂದರೆ, ಹರಿವಂಶದಲ್ಲಿ 3 ಪರ್ವಗಳಿವೆ. ಮೊದಲನೇದ್ದು ಹರಿವಂಶ ಪರ್ವ, ಆಮೇಲೆ ವಿಷ್ಣು ಪರ್ವ, ಮುಂದೆ ಭವಿಷ್ಯ ಪರ್ವ ಅಂತ. ಆ ಹರಿವಂಶ ಪರ್ವದಲ್ಲಿ ಭಗವಂತನ ಇತರ ಅವತಾರಗಳ ವರ್ಣನೆ ಇದೆ. ಮತ್ತೆ ಈ ಯದುವಂಶದ ವಂಶಗಳ ವರ್ಣನೆ ಕೂಡ ಇದೆ. ಕೃಷ್ಣನಿಗಿಂತ ಪೂರ್ವಭಾವಿಯಾಗಿ ಯಾರ್ಯಾರಿದ್ರು ಅಂತ. ಮತ್ತೆ ಭಗವಂತನ ಅವತಾರದ ಹಿನ್ನೆಲೆ ಇದೆ. ವಿಷ್ಣು ಪರ್ವದಲ್ಲಿ ಕೃಷ್ಣನ ಕಥೆನೇ ಪ್ರಾರಂಭ ಕಾಣ್ತದೆ. ಭವಿಷ್ಯ ಪರ್ವದಲ್ಲಿ ಮುಂದೆ ಆಗುವ ಕೆಲವು ವಿಚಾರಗಳು ಇತ್ಯಾದಿಗಳ ವರ್ಣನೆ ಇದೆ. ಹೀಗೆ ಹರಿವಂಶ ಪರ್ವ, ವಿಷ್ಣು ಪರ್ವ, ಭವಿಷ್ಯ ಪರ್ವ ಅಂತ ಹೀಗೆ 3 ಪರ್ವಗಳಿರೋದ್ರಿಂದ ಹರಿವಂಶ ತ್ರಯಗತತ್ವ ಸೂಚನಾಯ, ಎಲ್ಲ ಕಡೆನೂ ಕೂಡ ಈ 3 ಪರ್ವಗಳನ್ನು ತೆಗೆದು ನೋಡಿದ್ರು ಅಲ್ಲೆಲ್ಲ ಕಡೆನೂ ಈ ಭಗವಂತನ ವಿಷ್ಣುವಿನ ವರ್ಣನೆ ಇದೆ. ಆದ್ರಿಂದ ಹರಿವಂಶೇಶು ಅಂತ ಹೀಗೆ ಪ್ರಯೋಗ ಮಾಡಿದ್ದಾರೆ. ಅದರಿಂದ ಬರೇ ಹರಿವಂಶೇ ಅಂತ ಎಲ್ಲಿಯೂ ಆಚಾರ್ಯರು ಪ್ರಯೋಗ ಮಾಡುವುದೇ ಇಲ್ಲ, ಹರಿವಂಶೇಶು ಅಂತಲೇ ಪ್ರಯೋಗ ಮಾಡಿರ್ತಾರೆ. ಇತಿ ಹರಿವಂಶೇಶು ಅಂತಿದೆಯಲ್ಲ, ಅದಕ್ಕೆ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಹೀಗಿದೆ. ಹರಿವಂಶ ಗ್ರಂಥಗಳು ಅನೇಕ ಇವೆ, ಕನಿಷ್ಠ 3 ಗ್ರಂಥಗಳಾದರೂ ಇವೆ. ಒಂದು ವೇದವ್ಯಾಸ ರೂಪದಿಂದ ಮಹಾಭಾರತದ ಕಿಲ ಭಾಗವಾಗಿ ರಚಿಸಿದಂಥ ಹರಿವಂಶ ಒಂದಿದೆ. ಅದಲ್ಲದೆ ಭಗವಂತನೇ ರೂಪಾಂತರಗಳಿಂದ ರಚಿಸಿದ ನಾರಾಯಣ, ಹಯಗ್ರೀವ ಇತ್ಯಾದಿ ರೂಪಗಳಿಂದಲೂ, ದತ್ತಾದಿ ರೂಪಗಳಿಂದಲೂ, ಕಪಿಲ ರೂಪದಿಂದಲೂ ಗ್ರಂಥಗಳನ್ನು ರಚಿಸಿದಾನಲ್ಲ, ಆ ಒಂದೆರಡು ಹರಿವಂಶಗಳು ಇವೆ. ಅಲ್ಲಿಯೂ ಕೂಡ ಈ ವಿಷಯ ಇದೆ ಅಂತ ವರ್ಣಿಸಿದ್ದಾರೆ. ಆದ್ರಿಂದ ಹರಿವಂಶೇಶು ಅಂತ ಬಹುವಚನ ಪ್ರಯೋಗ ಮಾಡಿದರೆ ಎಲ್ಲ ಪರ್ವಗಳು ಅಂತ ಒಂದರ್ಥ, ಇನ್ನೊಂದು ಬೇರೆ ಬೇರೆ ರೂಪಗಳಿಂದ ಭಗವಂತ ರಚಿಸಿದ ಹರಿವಂಶ ಗ್ರಂಥಗಳು, ಅಲ್ಲಿಯೂ ಕೂಡ ಈ ವಿಷಯ ಬಂದಿದೆ ಅಂತ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.